आवाजाई ಸರ್ ಬನ್ನಿ ಸರ್. ಇವರಿಬ್ಬರನ್ನ ಒದ್ದು ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಈ ಮಾಲೆಲ್ಲ ನನ್ನ ಅಣ್ಣನ ಮನೆಯಲ್ಲಿ ಕದ್ದದ್ದು. ನಾನು ಸ್ಟೇಷನ್ಗೆ ಹೋಗಿ ವರದಿ ಕೊಡ್ತೇನೆ, ಒದ್ದು ಹೇಳ್ಕೊಂಡು ಬನ್ನಿ. ಸರಿ ಸರ್, ಸಿಕ್ ಮನೆಗೆಲ್ಲ ಕಣ್ಣ ಹಾಕಿ ಆರಾಮಾಗಿದ್ದೀರಲ್ರ ಮಕ್ಳ. ಬನ್ನೀಗ ಸ್ಟೇಷನ್ ಕರ್ಕೊಂಡು ಹೋಗಿ ಮಕ್ಳ ಬರಲ್ಲ. ಪೊಲೀಸ್ರೆ ಬಿಡಿ, ಈ ದುಷ್ಟರ ಸಹವಾಸಕ್ಕೆ ಬಿದ್ದು ನಾನು ಕೆಟ್ಟೋಗ್ಬಿಟ್ಟೆ. ಈ ನನ್ನ ಮಗ ಒಂದೆರಡು ಮಾಡ್ಲಿಲ್ಲ ನನಗೀಗ ಬುದ್ಧಿ ಬಂತು. ಪೊಲೀಸ್ರೆ ಒಂದು ಅವಕಾಶ ಕೊಡಿ, ಒಂದು ಸಲ ಕ್ಷಮಿಸ್ಬಿಡ್ರಿ ಪೊಲೀಸ್ರೆ. ಇದಪ್ಪಾಯ್ತು. ಲೇ ಯಾಕ್ಲೇ ಹೆಂಗಸರ ಅಂತ ಹೇಳ್ತಿದ್ಯೋ? ಅದು ಪೊಲೀಸರು ನೋಡ್ಕಂಡು ಅಪ್ಪ ಅಂತ ಕರೀತಿದ್ಯಲ್ಲೋ, ನಿನಗೆ ನಾಚಿಕೆ ಆಗಲ್ವೇನೋ? ಯಾಕೆ, ಏನಾಯ್ತು? ನಾನೊಂದು ಅಸಲ್ ಮಾತಾಡ್ತೀನಿ, ನೆನಪಿನಲ್ಲಿಟ್ಕೋ. ಏನದು? ಪೊಲೀಸರಿಗೆ ಎಂದು ಅಪ್ಪ ಅಂತ ಕರಿಬಾರ್ದು, ವೇಶ್ಯರಿಗೆ ಎಂದು ಅಮ್ಮ ಅಂತ ಕರಿಬಾರ್ದು. ಈಗ ಆಗಿರೋ ಹಾನಿಯಾದ್ರೂ ಏನಂತೀನಿ? ಅಲ್ಲ ಮಗನೇ, ಹುಟ್ಟಿಟ್ಟು ಆಯುಷ್ಯ ಕಳ್ಕೊಂಡೆ, ಒಂದು ಸಾರಿ ಆದ್ರೂ ನಿನ್ನ ಹೆಸರು ಫೋಟೋ ಪ್ರಿಂಟ್ ಆಗಿ ಬಂದಿದೆಯೇನೋ? ನಾಳೆ ಬೆಳಗಿನ ಜಾವದಲ್ಲಿ ಫೋಟೋ ಪ್ರಿಂಟ್ ಆಗಿ ಬರ್ತದಳು ಮುಖಪುಟದಲ್ಲಿ, ನಮ್ಮಿಬ್ಬರು ಫೋಟೋ. ಫೋಟೋ ಹಾಕ್ಸಿಯಲ್ಲ ಚೆನ್ನಾಗಿ ಪ್ರಿಂಟ್ನ, ನೀನು ನಂಬಿಕೊಂಡು ನಮಸ್ಕಾರ ನಮಸ್ಕಾರ. ಪೊಲೀಸರೇ ಸ್ವಲ್ಪ ನಿಲ್ಲಿ. ಹೇಳಬೇಕು ಏನಂತ. ಮಹಾಜನಗಳೇ, ನಾವೀಗ ಪವಿತ್ರ ಸ್ಥಳದಲ್ಲಿ ವಾಸ ಮಾಡಲು ಹೊರಟಿದ್ದೇವೆ. ಹೋಗುವ ಮೊದಲು ತಮ್ಮಲ್ಲಿ ಒಂದೆರಡು ಹಿತವಚನಗಳನ್ನು ಹೇಳಿ ಹೋಗ್ತೀನಿ. ಯಾವುದೇ ಮನುಷ್ಯ ತನ್ನ ಜೀವನದಲ್ಲಿ ಒಂದನ್ನು ಗಳಿಸಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ. ನಾವು ಶ್ರೀಮಂತರಾಗಬೇಕು ಎಂಬ ವಿಚಾರ ಇಟ್ಟುಕೊಂಡಿದ್ದು ಬಹಳ ಹೀನ ವಿಚಾರ. ಇನ್ನು ಇದನ್ನು ಮಾಡಿದವರಿಗೆ ಇದು ಎಂದು ತಪ್ಪಿದಲ್ಲ. ನಮ್ಮ ಸರ್ಕಾರವು ಇದನ್ನು ಪೊಲೀಸರ ತೀರ್ಮಾನಕ್ಕೆ ಬಿಡುತ್ತದೆ. ಇದರ ಕೈಯಲ್ಲಿ ಸಿಕ್ಕಿ ಇದನ್ನು ಮಾಡಿಸಿಕೊಳ್ಳೋಕ್ಕಿಂತ ಸಮಾಜದಲ್ಲಿ ನಾವೇ ಬಂದು ಇದನ್ನು ಮಾಡಿಸಿಕೊಳ್ಳುತ್ತಾ ನಂದು ಇಲ್ಲಿ ಮುಗಿಸ್ತೀನಿ. ನೋಡಿ, ನಾನು ಶ್ರೀಕೃಷ್ಣನ ಪವಿತ್ರ ಸ್ಥಳಕ್ಕೆ ಹೊರಡಲು ರೆಡಿಯಾಗಿದ್ದೇನೆ. ನಡಿಯಪ್ಪ.
ಬಾಬು ಯಾಕೆ ಹೊಳ್ತಾ ಇದೀಯಾ? ಹಸಿವಾಗಿದೆಯೇನೋ? ಅಮ್ಮ ಇದ್ರೆ ಊಟ ಎಲ್ಲ ಹಾಕ್ತಿತ್ತಲ್ಲ ಮಗು. ಬಾಬು, ನನ್ನ ಮಗ ಬಾಬು 2-3 ದಿನಗಳಿಂದ ಊಟ ಇಲ್ಲದೆ ಹಸಿವಿನಿಂದ ಒದ್ದಾಡ್ತಾ ಇದ್ದ. ಎಲ್ಲಿಯಾದ್ರೂ ಬೇರೆ ಹಿಡಿ ಅನ್ನವನ್ನು ತರೋಣ ಅಂತಾದ್ರೆ ಎಲ್ಲಿ ಹೋಗಿದ್ದ? ನನ್ನ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಕಳುವಾಗಿ ಹೋದವು. ಒಂದು ಮುಷ್ಟಿ ಅನ್ನವನ್ನಾದ್ರೂ ಹಾಕಿ ಅನ್ನವನ್ನು ಮಾಡಿ ಕೊಡೋಣ ಅಂತಾದ್ರೆ ನನ್ನಲ್ಲಿಯೂ ಇಲ್ಲ. ನನ್ನ ಇದ್ದ ನೌಕರಿ ಎಲ್ಲ ಸಸ್ಪೆಂಡ್ ಆಗಿ ಹೋಯ್ತು. ದೇವರೇ, ಎಂತಹ ಪರಿಸ್ಥಿತಿ ನಮ್ಮದು ತಂದುಬಿಟ್ಟೆ. ದೇವರೇ, ಎಂತಹ ಪರಿಸ್ಥಿತಿ ತಂದುಬಿಟ್ಟೆ. ಬಾಬು, ಬಾಬು, ಅನ್ನ ಮಾಡಿ ಬಡಿಸುವಂತಾದ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅಮ್ಮ ಇದ್ರೆ ಅನ್ನದಲ್ಲಿ ತುಪ್ಪವನ್ನು ಹಾಕಿ ಕಲಿಸ್ತಾ ಇತ್ತು. ಈಗ ಹುಡಿ ಅನ್ನವಾದ್ರೂ ಕೊಡು ಅಂತ ಹೇಳ್ತೀಯಲ್ಲ. ಅಯ್ಯೋ ಬಾಬು, ಬಾಬು, ತುಂಬಾ ಹಸಿವಾಗಿ ನಿನಗೆ ಮಾತೇ ಬರ್ತಾ ಇಲ್ಲಲ್ಲ ಬಾಬು. ಬಾಬಾ, ಅಜ್ಜಿ ಮನೆಯಿಂದ ಅನ್ನ ತರುದ? ಅಜ್ಜಿ ಮನೆಗೆ ಅನ್ನ ಕೇಳಿದ್ರೆ ನಮಗ್ ಕೊಡ್ತಾಳೇನೋ? ದಿಲೀಪ, ಹೊಟ್ಟೆಯಿಂದ ಹುಟ್ಟಿದ ಮಗು ಹಸಿವೆಯಿಂದ ಸತ್ತು ಹೋಗುವ ಸಮಯದಲ್ಲೂ ಹತ್ತಿಕ್ಕಲಾರೆಯ ನಿನ್ನ ಮನದ ದುರಾಭಿಮಾನವನ್ನ. ಹೋಗು, ನಿನ್ನ ಮಗುವಿಗಾಗಿ ನಿನ್ನ ತಾಯಿಯ ಹತ್ತಿರ ಒಂದು ಹಿಡಿ ಅನ್ನವನ್ನಾದರೂ ಕೇಳು. ಹೋಗು, ಹೋಗು. ಅಮ್ಮನಲ್ಲಿ ಹಿಡಿಯನ್ನ ನನಗೆ ಕೊಡ್ತಾಳ? ಹುಚ್ಚ, ನೀನು ತಿಳಿದುಕೊಂಡೇ ಇಲ್ಲ ನಿನ್ನಮ್ಮನ ಹೃದಯವನ್ನ. ಹಿರಿಮಗ ನೀನು ಕೇಳಿದರೆ ಮಗುವಿಗೆಷ್ಟು ಏಕೆ, ನಿನಗೂ ಅನ್ನವನ್ನ ಕೊಡುತ್ತಾಳೆ. ಬೇಗ ಹೋಗು, ನಿನ್ನ ಮಗುವಿನ ಪ್ರಾಣವನ್ನ ಉಳಿಸಲು ನಿನ್ನ ದುರಾಭಿಮಾನವನ್ನ ಬಿಟ್ಟು ಅನ್ನವನ್ನ ಕೇಳು. ಹೋಗು. ಮಗು, ತುಂಬಾ ಹಸಿವಾಗ್ತಾ ಇದೆ. ಇದು ನಮ್ಮನಲ್ಲಿ ಆದ್ರೆ ನಿನ್ನ ಅಜ್ಜಿಯಲ್ಲಿ ಕೇಳಿ ಹಿಡಿ ಅನ್ನಲಾದ್ರೂ ನಿನ್ನ ಹಸಿವೆಯನ್ನು ನೀಗಿಸ್ತೀನಿ. ನಿನ್ನ ಹಸಿವೆಯನ್ನು ನೀಗಿಸ್ತೀನಿ. ಅಮ್ಮ, 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 ದಿಲೀಪ, ದಿಲೀಪ, ಅಮ್ಮ. ಮಗು 3 ದಿನದಿಂದ ಹೊಟ್ಟೆಗೆ ಅನ್ನ ಇಲ್ಲದೆ ಹಸಿವೆ ಅಂತ ಕೂಗ್ತಾ ಇದೆ. ಒಂದು ಬಿಡಿ ಅನ್ನವನ್ನ ಹಾಕುವಮ್ಮ. ಅಯ್ಯೋ ನನ್ನಪ್ಪ, ತಾಯಿ ಹತ್ರ ಅನ್ನ ಕೇಳಕ್ಕೂ ನಿನಗೆ ನಾಚಿಕೆನಾ? ಅಮ್ಮ, ತಾಯಿ ಹತ್ರ ನೀ ಅನ್ನ ಕೇಳಕ್ಕೂ ನಿನಗೆ ನಾಚಿಕೆನಾ? ನಿನಗೂ ಕೊಡ್ತೇನೆ, ನಿನ್ನ ಮಗುವಿಗೂ ಸಾಕಷ್ಟು ಅನ್ನ ಕೊಡ್ತೇನೆ. ಸ್ವಲ್ಪ ಏನಪ್ಪ, ಒಳಗೂ ಅನ್ನವನ್ನು ತೆಗೆದುಕೊಂಡು ಬಂದು
ಆಯ್ತಾ? ಅಜ್ಜಿ ಅನ್ನ ತಗೊಬರೋವರೆಗೆ ಸ್ವಲ್ಪ ಕಾಯಿ. ಅಮ್ಮ 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 ಕೊಡಮ್ಮ ಅಮ್ಮ ಅಮ್ಮ. ಒಂದು ಕಾಲದಲ್ಲಿ ನಾನು ಈ ಹಿಡಿ ಅನ್ನಕ್ಕಾಗಿ ನಿನಗೆ ಘೋರ ಅನ್ಯಾಯ ಮಾಡಿದೆಯಮ್ಮ. ನಿಷ್ಕಾರಣವಾಗಿ ನಿನ್ನನ್ನ ಕೂಲಿ ಆಳಿಗಿಂತ ಕಡೆಯಾಗಿ ನಿನ್ನನ್ನು ದುಡಿಸಿಕೊಂಡು ದುರಹಂಕಾರದಿಂದ ವರ್ತನೆ ಮಾಡಿದ ಈ ಮಗ ಇಂಥ ಸ್ಥಿತಿಯಲ್ಲಿ ಬಂದು ಹಿಡಿ ಅನ್ನವನ್ನ ಕೊಡು ಅಂತ ಕೇಳಿದ್ರೆ ಬಟ್ಟಲು ತುಂಬಾ ಅನ್ನ ತಂದೆಯಲ್ಲಮ್ಮ. ಅಮ್ಮ ನೀನು ಮಾತೆಯಲ್ಲ ಅನ್ನ ಕೊಡಮ್ಮ. ಅಮ್ಮ 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 ಕಡಮ್ಮ ನೀಡಬೇಡಮ್ಮ ಅವನಿಗೆ ನನ್ನ ದುಡಿಮೆಯ ಅನ್ನವನ್ನ. ಅಣ್ಣ, ಕೇವಲ ಒಂದು ದಿನ ನಿನ್ನ ಮಗುವಿಗೆ ಅನ್ನವಿಲ್ಲದಕ್ಕೆ ನಿನಗೆ ಸಂಕಟವಾಯಿತು ಅಲ್ಲ? ಆದರೆ 3 ದಿನದಿಂದ ಅನ್ನವಿಲ್ಲದೆ ಹಸಿದ ಹೊಟ್ಟೆಯಿಂದ ಈ ಮನೆಗೆ ಬಂದಾಗ ನನ್ನ ತಂಗಿಗೆ ತುತ್ತು ಅನ್ನ ನೀಡದೆ ಒದಿಸಿಕೊಂಡು ಹೋದಲ್ಲ, ಆಗ ಹೆತ್ತಮ್ಮನಿಗೆ ಎಷ್ಟು ಸಂಕಟ ಆಗಿರಬೇಡ. ಕಲಿತವನಾದ ನಿನಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ವಾ ನಿನಗೆ? ಹೇಳಣ್ಣ, ಹೇಳು. ನಿನಗೆ ಸಿಗಲಾರದು ಇಲ್ಲಿ ಅನ್ನ. ಹೊರಟು ನಿನ್ನ ಅಣ್ಣನ ಹೃದಯಕ್ಕೆ ಮತ್ತೆ ಬರೆಯಲಿಕ್ಕಿದ್ದೀರೋ? ಹೋಗು, ಆತರ ಕ್ಷಮೆ ಕೇಳಕ್ಕೆ ಹೋಗು. ಅಮ್ಮ ಅಮ್ಮ, ನನ್ನ ಪ್ರಾಣ ತೆಗೆದರೂ ಸರಿಯೇ ನಾನು ಕ್ಷಮೆ ಕೇಳಲಾರೆ. ಅಮ್ಮ ಅವನಿಗೆ ಬೇಡಮ್ಮ. ಇದರೆಲ್ಲ ನನ್ನ ತಪ್ಪಿದೆ ಅಮ್ಮ. ರಘುವಿನದೇನು ತಪ್ಪಿಲ್ಲ. ರಘು, ನಿನಗೆ ಬಹಳಷ್ಟು ಅನ್ಯಾಯವನ್ನು ಮಾಡಿದ್ದೇನೆ. ನನ್ನ ಕ್ಷಮಿಸಿಬಿಡಪ್ಪ, ಕ್ಷಮಿಸಿಬಿಡು. ಅವತ್ತು ನೀನು ಫಾರ್ಮ್ ತುಂಬಲು 500 ರೂಪಾಯಿ ಬೇಕು ಅಂತ ಹೇಳಿದಾಗ 1 ರೂಪಾಯಿಯನ್ನು ಕೊಡುವುದಿಲ್ಲ, ನಾನು ಸತ್ರು ಹಣವನ್ನ ಕೊಡುವುದಿಲ್ಲ ಅಂತ ನಿನ್ನನ್ನು ಹಾಗೆ ಕಳಿಸಿಬಿಟ್ಟು ನನ್ನ ತಾಯಿಯನ್ನ ಕೂಲಿ ಆಳಿಗಿಂತ ಕಡೆಯಾಗಿ ದುಡಿಸಿಕೊಂಡು ಅವಳ ಮನಸ್ಸನ್ನು ವಹಿಸಿದೆ. ಆ ತಪ್ಪು ನನ್ನದೇ ಅಪ್ಪ. ಇದ್ದೋರ್ವ ತಂಗಿಯೊಬ್ಬಳು ಶಶಿಕಲಾ ಅಣ್ಣ, ಗಂಡನ ಮನೆಯಲ್ಲಿ ತುತ್ತು ಕೂಳಿಗೂ ಗತಿಯುಳ್ಳ ಗಂಡ ಕುಡುಕ ಹೊರಬಂದು ತವರು ಮನೆಯನ್ನ ಸೇರಿ ಒಂದು ತುತ್ತು ಅನ್ನವನ್ನು ತಿಂದು ಇಷ್ಟೆಲ್ಲ ಮಾಡಿ ನಾನು ಎಲ್ಲ ಅನ್ಯಾಯವನ್ನು ಮಾಡಿದ್ದೇನೆ. ರಘು, ನಿನ್ನಲ್ಲಿ ಒಂದು ವಿನಂತಿ. ಈ ಮಗ ನಿನ್ನ ಮಗ ಅಂತ ತಿಳ್ಕೊಂಡು ಈತನಿಗೆ ಒಂದು ಮುಷ್ಟಿ ಅನ್ನವನ್ನ ಹಾಕಿ ಈತನನ್ನ ನನ್ನಂತೆ ದ್ವೇಷದಿಂದ ಕಾಣಬೇಡ, ನಿನ್ನ ಮಗ ಎನ್ನುವುದಾಗಿ ನೋಡ್ಕೋ. ಅಮ್ಮ ಅಮ್ಮ ತಮ್ಮ ರಘು, ಇಷ್ಟೆಲ್ಲ ಪಾಪ ಮಾಡಿದ ನಾನು ಇರಬಾರ್ದು
ಭೂಮಿ ಮೇಲೆ ಇರಲಿಕ್ಕೆ ಅಯೋಗ್ಯ. ಹೌದು ಹೌದು, ನಾನು ಆತ್ಮಹತ್ಯೆ ಮಾಡ್ತೇನೆ. ನನ್ನ ಕಟು ನುಡಿಗಳಿಂದ ನೀನು ಮನ ನೊಂದು ಆತ್ಮಹತ್ಯೆ ಮಾಡಿಕೊಂಡರೆ ನಿನಗೆ ನನ್ನ ಹಾನಿಯಾಗಿದೆ ಅಣ್ಣ. ಕ್ಷಮಿಸ. ತಪ್ಪು ನಿನ್ನದಲ್ಲೋ, ತಪ್ಪು ನಿನ್ನದಲ್ಲ. ಇದು ತಂಗಿ ಶಶಿಕಲಾ, ಕ್ಷಮಿಸಮ್ಮ. ಹಾಗೆಲ್ಲ ಬೇಡಣ್ಣ, ತಪ್ಪು ನಿನ್ನದಲ್ಲ, ಎಲ್ಲ ದೈವದಾಟ. ನೀನು ನಿರಪರಾಧಿ ಅಲ್ಲ, ನೀನು ನಿರಪರಾಧಿ. ನಿನಗೆ ತುಂಬಾ ಹಸಿವಾಗಿದೆ ಅಲ್ಲ ಶಶಿಕಲಾ? ಹಾಗಾದ್ರೆ ನಾನೇ ಇವತ್ತು ನಿನಗೆ ಅನ್ನ ಊಟ ಮಾಡ್ತೇನೆ. ಬಾಯ್ ತೆಗೆಯಮ್ಮ. ಯಾರು? ರಂಜನ್, ಯಾಕೆ ಬಂದ ಇಲ್ಲಿ? ಸಿಟ್ಟಾಗಬೇಡ ಮಿತ್ರ, ಈಗ ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ಸಾಯುವವರೆಗೂ ಸೆರೆ ಕುಡುವುದಿಲ್ಲ ಅಂತ ಹಾನಿ ಮಾಡಿಯೇ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದೇನೆ. ದಯವಿಟ್ಟು ನನ್ನ ಹೆಂಡತಿನ ಬಿಟ್ಟು ಒಳ್ಳೆ ಬುದ್ಧಿ ಬಂದಿದ್ದಲ್ಲ, ನನಗೆ ಅಷ್ಟೇ ಸಾಕು. ನಿನ್ನ ಅತ್ತಿಗೆ ಒಬ್ಬಳಿದ್ದರೆ ಎಷ್ಟು ಸಂತೋಷದಾಯಕವಾಗಿರುತ್ತಿತ್ತು. ಅಮ್ಮ, ಅವಳ ಮಾತನ್ನು ಮಾತ್ರ ಎತ್ತಬೇಡ ನೀನು. ಅವಳಿಂದಲೇ ಈ ಮನೆ ಅನಾಹುತ ಆಗಿದೆ. ಅವಳ ಬೋಧನೆಗೆ ಇಷ್ಟೆಲ್ಲ ಆದದ್ದು. ಅವಳು ಈ ಮನೆಗೆ ಬರಬಾರದು, ಅವಳು ಈ ಮನೆಗೆ ಬರಲೇಬಾರದು ಅಮ್ಮ, ತಪ್ಪು ಮಾಡೋದು ಮನುಷ್ಯನ ಸ್ವಭಾವ, ಕ್ಷಮಿಸೋದು ದೇವಗುಣ. ಇಂಥವರ ಸೊಸೆ ಇಂಥ ಕೆಲಸ ಮಾಡಿ ಜೈಲು ಸೇರಿದ್ದಾಳೆಂದರೆ ನಮ್ಮ ಮನುಷ್ಯನಿಗೆ ಮರ್ಯಾದೆ ಇದೆ. ಅದಕ್ಕಾಗಿ ನೀವು ಹೇಗಾದ್ರೂ ಮಾಡಿ ಅವಳನ್ನು ಬಿಡಿಸಿ ತರಲೇಬೇಕು. ಅಲ್ಲಿವರೆಗೆ ನಾನು ಈ ಮನೆಯಲ್ಲಿ ಅನ್ನವನ್ನೇ ಮುಟ್ಟಲ್ಲ. ಅಮ್ಮ. ಏನಮ್ಮ ಒಂದೇ ಸಮನೆ ಉಪವಾಸ ವ್ರತವನ್ನ ಆಚರಿಸ್ಬಿಟ್ಟಿಯಲ್ಲಮ್ಮ? ಅಮ್ಮ, ನಿನ್ನ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ವೇನಮ್ಮ? ಅದಕ್ಕಾಗಿ ನಾನು ಅತ್ತಿಗೆಯನ್ನ ಜಾಮೀನಿನ ಮೇಲೆ ಬಿಡಿಸೋದಕ್ಕಾಗಿ ನಿನ್ನೆ ವ್ಯವಸ್ಥೆ ಮಾಡಿ ಬಂದಿದ್ದೇನಮ್ಮ. ನೋಡಮ್ಮ, ಸರಿಯಾಚೆ. ಮೊದಲು ನಿನ್ನ ಮೈದುನ ಹಾಗೂ ಅತ್ತೆಯ ಕಾಲಿಗೆ ಬೀಳ ಕೈ ಮುಗಿದು ಕ್ಷಮೆ ಕೇಳು. ಮತ್ತೆ ನಿಮ್ಮನ್ನು ಎತ್ತಿನಂತ ದುಡಿಸಿಕೊಂಡ ಪಾಪಿಷ್ಟ ನಾನು ನನ್ನ ಸರ್ವಾಪರಾಧವನ್ನ ನೀನು ನನ್ನ ಮಗಳ ಸಮಾನ, ನೀನು ನನ್ನ ಮಗಳ ಸಮಾನ ಮಗಳೇ. ನೀನು ಯಾವತ್ತಿದ್ರೂ ನನ್ನ ಸೊಸೆನೇ ನೀನು. ರಘುವೀರ, ನನ್ನನ್ನು ಕ್ಷಮಿಸಪ್ಪ. ಅತ್ತಿಗೆ, ನೀನು ನನ್ನಲ್ಲಿ ಕ್ಷಮೆ ಕೇಳಬಾರದು. ತಾಯಿಗೆ ಸಮಾನಳು ನೀನು. ಅತ್ತಿಗೆ, ನಿನಗೆ ನಿನ್ನ ತಪ್ಪಿನ ಅರಿವು ನಿಜವೂ ಆಗಿದ್ದೇ ಆಗಿದ್ರೆ ನಾವೆಲ್ಲ ಸೇರಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನಿನ್ನ ಮೈದುನ ನಿರಪರಾಧಿ ಅಂತ ಒಂದು ಸಲ ಹೇಳ್ಬೇಡಮ್ಮ. ಅದನ್ನ ಕೇಳಿ ಸಂತೋಷ ಪಡ್ತೇನಮ್ಮ. ರಘುವೀರ, ನೀನು ನಿಜವಾಗ್ಲೂ ನಿರಪರಾಧಿಯಪ್ಪ, ನಿಜವಾಗ್ಲೂ ನಿರಪರಾಧಿಯಪ್ಪ. ಕೇಳ್ದೇನಮ್ಮ, ನಾನು ನಿರಪರಾಧಿಯಮ್ಮ. ನೀನು ನಿರಪರಾಧಿ ಕೇಳ್ದೇನಣ್ಣ, ಕೇಳ್ದೇನ
ಬದುಕಿ ಬಂದು ಬಿಟ್ಟ ಕನಸಲ ನಿಜವಾಗಿ ನಾನು ಬಂದಿದ್ದೇನೆ. ಸಾಯಬೇಕೆಂದು ಹೊಳೆಯನ್ನು ಹಾರಿದ್ದು ನಿಜ. ಆದರೆ ರಮಾನಂದ ಅನ್ನೋ ಅವಧೂತರು ನನ್ನನ್ನು ರಕ್ಷಣೆ ಮಾಡಿದ್ರು. ಇಷ್ಟು ದಿವಸವರೆಗೂ ಆಶ್ರಮದಲ್ಲೇ ನಾನು ದೇವರು ದೊಡ್ಡವನು. ಅಪ್ಪ ನನ್ನನ್ನು ಕ್ಷಮಿಸಿಬಿಡಮ್ಮ. ಅಪ್ಪ, ಅಮ್ಮನ ಸೌಭಾಗ್ಯ ಉಳಿದಿದೆ. ಇದು ನಮ್ಮ ಕುಲದೇವರ ಪುಣ್ಯ. ಈ ಮನೆಯಲ್ಲಿ ಅನಾಹುತಗಳು ಆಗಿ ಹೋಗಿದೆ. ಇನ್ನು ಒಳ್ಳೆಯ ಕಾಲ ಬರ್ತದೆ ಅಪ್ಪ, ಒಳ್ಳೆಯ ಕಾಲ ಬರ್ತದೆ. ನನ್ನನ್ನು ಕ್ಷಮಿಸಿ. ಕ್ಷಮಿಸೋದು ನವೆಸೋದು ಎಲ್ಲ ನೋಡು. ನಿಮ್ಮ ಆಜ್ಞೆಯಂತೆ ನಾನು ಪ್ರಸಿದ್ಧ ಚಿತ್ರ ನಟನಾಗಿದ್ದೇನೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ರತ್ನ ಮಾಂಗಲ್ಯವನ್ನ ಮಾಡಿಸಿಕೊಂಡು ಬಂದಿದ್ದೇನೆ. ಅಮ್ಮನ ಕೊರಳಿಗೆ ಕಟ್ಟಿಸಿ ನಮ್ಮೆಲ್ಲರಿಗೂ ಸಂತೋಷವನ್ನ ನೀಡಪ್ಪ. ನಿಜವಾಗಿಯೂ ನೀನು ನನ್ನ ಸತ್ಪುತ್ರ ಕಣೋ, ಸತ್ಪುತ್ರರಾಗಿದ್ದೀಯ. ರೇಣುಕಾ, ಸ್ವಾಮಿ ಇಬ್ಬರನ್ನು ಕೂತ್ಕೊಳ್ಳಿ. मांगल्यं तन्तु नानेन मम जीवन हेतुना कंठे भद्राणि शुभगे संजीव शरदाश्वता. सप्तपदी इदु सप्तपदी ಇದು ಸಂತಪದಿ. 7 ಹೆಜ್ಜೆಗಳನ್ನು ಬಂದ ನಮಗೇಳು ಯಜ್ಞಗಳನ್ನು ಬಂದ 7 ಹೆಜ್ಜೆಗಳನ್ನು ಬಂದ ನಮಗೇಳು ಯಜ್ಞಗಳನ್ನು ಬಂದ. ಸಪ್ತಪದಿ ಇದು ಸಂತಪದಿ. ಸಪ್ತಪದಿ ಇದು ಸಂತಪದಿ. सकल श्री शांतिका परमेश्वरी जय मंगलो नित्या शुभ मंगलो. सकल परेवा श्री शांतिका परमेश्वरी जय मंगलो नित्या शुभ मंगलो. जय मंगलो